ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸಮಯ ನಿಮ್ಗೆ ಆಗ್ತಿರುವಂತಹ ಅನುಭವನೇ ಆ ವ್ಯಕ್ತಿಗೆ ಆಗ್ತಾ ಇದೆಯಾ? ನೀವು ಎಷ್ಟೆಲ್ಲ ಫೀಲ್ ಮಾಡ್ಕೊಳ್ತಾ ಇದ್ದೀರಿ, ಆ ವ್ಯಕ್ತಿಗೂ ಅದೇ ರೀತಿ ಫೀಲ್ ಆಗ್ತಾ ಇದೆಯಾ? ಅಟ್ಲೀಸ್ಟ್ ನಿಮ್ಮ ಮನಸ್ಸಿಗೆ ಪ್ರತಿ ಸತಿ ಅನಿಸ್ಬೋದು, ಇವ್ರು ನನ್ನನ್ನು ಮೋಸ ಮಾಡ್ತಾ ಇದ್ದಾರೆ, ಇವ್ರು ನನ್ನನ್ನು ಮಿಸ್ ಮಾಡ್ಕೊಳ್ತಾ ಇಲ್ಲ, ಅವ್ರ ಕಡೆಯಿಂದ ಕಾಲ್ ಬರ್ತಿಲ್ಲ, ಅವ್ರ ಕಡೆಯಿಂದ ಮೆಸೇಜ್ ಬರ್ತಾ ಇಲ್ಲ. ಈ ವ್ಯಕ್ತಿಗೂ ಕೂಡ ನನ್ನ ಹಾಗೆ ಫೀಲ್ ಆಗ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅದೊಂದು ಗೋಜಿರುತ್ತಲ್ಲ, ಗೊಂದಲಗಳಿರುತ್ತಲ್ಲ ನಿಮಗೆ, ಇವ್ರಿಗೆ ನನ್ನ ಬಗ್ಗೆ ಫೀಲ್ ಆಗ್ತಾ ಇದೆಯಾ, ಫೀಲ್ ಆಗ್ತಾ ಇಲ್ವಾ, ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅವರ ಭಾವನೆಗಳು ಏನಾಗಿದೆ ಈ ಸಮಯ, ಅದರಲ್ಲೂ ಈ ಸಮಯ ಪ್ರೆಸೆಂಟ್ ಮೂಮೆಂಟಲ್ಲಿ ಆ ವ್ಯಕ್ತಿಗೆ ಏನು ಆಗ್ತಾ ಇದೆ, ನನ್ನ ನೋವುಗಳು ಅವ್ರಿಗೆ ಅರ್ಥ ಆಗ್ತಾ ಇದೆಯಾ, ನನಗಾಗ್ತಿರುವಂಥ ಫೀಲ್ ಆ ವ್ಯಕ್ತಿಗೂ ಕೂಡ ಆಗ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅದು ಯಾರಾದರೂ ಆಗಿರಬಹುದು, ಹಸ್ಬೆಂಡ್, ವೈಫ್, ಗಂಡ, ಹೆಂಡತಿ, ಮಕ್ಕಳು, ಯಾರಾದರೂ ಆಗಿರಬಹುದು. ಅವರ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನಿನ್ನೆ ಏನಾಯಿತು, ನನ್ನ ಮೈಕ್ ತುಂಬಾ ಕಟ್ ಆಗ್ತಾ ಇತ್ತು. ನನ್ನ ಮೈಕಲ್ಲಿ ಚಾರ್ಜೇ ಇರಲಿಲ್ಲ, ಹಾಗೆ ಪದೇ ಪದೇ ಫೋನ್ ಬರ್ತಿದೆ, ಸೆಕೆಂಡ್ ಕಾರ್ಡ್ ಸರಿಯಾಗಿ ಬರಲೇ ಇಲ್ಲ, ದಯವಿಟ್ಟು ಕ್ಷಮಿಸಿ. ಇವತ್ತೆಷ್ಟು ಜನ ನನಗೆ ಮನೆ ಹತ್ರ ಆಗಿರಬಹುದು, ದೇವಸ್ಥಾನಗಳಿಗೆ ಹೋಗಿದ್ರೆ ಆಗಿರ್ಬೋದು, ಫೋನಲ್ಲಾಗಿರ್ಬೋದು, ಅಬ್ಬೋ ನಿಮ್ಮ ಪ್ರೀತಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ದಯವಿಟ್ಟು ಆದರೆ ನನಗೂ ಸ್ವಲ್ಪ ಉಸಿರಾಡೋದಕ್ಕೆ ದಯವಿಟ್ಟು ಟೈಮ್ ಕೊಡಿ, ದಯವಿಟ್ಟು ಒಂದು ಸಮಯ ಅಂತ ಹೇಳಿ ನಾನು ಕೊಟ್ಟಿರ್ತೀನಿ. ಆ ಸಮಯಕ್ಕೆ ನೀವು ಕಾಲ್ ಮಾಡಿದಾಗ ನಾನು ರಿಸೀವ್ ಮಾಡೋದಕ್ಕಾಗಲ್ಲ. ನನಗೆ ಆದಂತಹ ಪರ್ಸ್ನಲಿ ಆ 2 ಗಂಟೆಯಿಂದ 3 ಗಂಟೆ ಟೈಮ್ ತೊಗೊಂಡಿರ್ತೀನಿ ನಾನು. ಆ ಊಟಕ್ಕಾದರೂ ಒಂದು ಸ್ವಲ್ಪ ಟೈಮ್ ಕೊಡಿ. ನಂಗೆ ಗೊತ್ತು ನಿಮಗೆಲ್ಲ ನನ್ನ ಮೇಲೆ ತುಂಬ ಇಷ್ಟ ಇದೆ ಅಂತ, ನನಗೂ ಅಷ್ಟೇ. ನಾನು ಸುಮ್ಮನೆ ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳಲ್ಲ, ಆಯಿತಾ? ನೀವೆಲ್ಲ ನನ್ನ ಫ್ಯಾಮಿಲಿಯವರು, ಆದರೆ ಊಟಕ್ಕೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳ್ತೀನಿ ಅಷ್ಟೇ, ಫೋನ್ ಮಾಡಿದವ್ರಿಗೆ, ಪ್ರತಿಯೊಬ್ಬರಿಗೂ ಅಲ್ಲ. ಹಾಗೆ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಆ ಮನಸ್ಸಿನಲ್ಲಿ ಮೆಲ್ಕು ಹಾಕಿ ಅವರ ಭಾವಚಿತ್ರಗಳನ್ನು, ಅವರ ಮುಖ ಚೆಹರೆನ ನೆನಪು ಮಾಡ್ಕೊಳ್ಳುವಂಥದ್ದು, ಆ ವ್ಯಕ್ತಿನ ನೆನೆಸ್ಕೊಳ್ಳುವಂಥದ್ದು, ಆ ವ್ಯಕ್ತಿ ಜೊತೆಗೆ ಇದ್ದ ಕ್ಷಣನ ನೀವು ನೆನಪು ಮಾಡ್ಕೊಳ್ಳುವಂಥದ್ದು. ಈ ರೀತಿಯೆಲ್ಲ ಮಾಡಿಕೊಂಡಾಗ ಆ ವ್ಯಕ್ತಿ ಎನರ್ಜಿಲಿ ಕನೆಕ್ಟ್ ಆಗುತ್ತೆ. ಆ ವ್ಯಕ್ತಿಯ ಭಾವನೆ ಯಾವ ರೀತಿ ಇದೆ, ನಿಮ್ಗೆ ಆಗ್ತಿರುವಂಥ ರೀತಿಯೇ ಆ ವ್ಯಕ್ತಿಗೆ ಫೀಲ್ ಆಗ್ತಾ ಇದೆಯಾ? ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ. ಓಕೆ, ಹೌದು, ಆ ವ್ಯಕ್ತಿ ನಿಮ್ಮಷ್ಟು ಬಹಳನೇ ಮನಸ್ಸು ಕೆಡಿಸ್ಕೊಂಡಿಲ್ಲ. ಆ ವ್ಯಕ್ತಿಗೆ ನಿಮ್ಮ ಮೇಲೆ ಆಸೆ ಇದೆ, ಅಕ್ಕರೆ ಇದೆ, ಪ್ರೀತಿ ಇದೆ, ವ್ಯಾಮೋಹ ಇದೆ. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳನ್ನು ಮೆಲ್ಕು ಹಾಕ್ತಾ ಇರ್ತಾರೆ. ಹೊಸ ರೀತಿ ಯೋಚನೆ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀವೇನು ಮಾಡ್ತಿದ್ದೀರಿ, ಕೆಲವು ದೈವಿಕವಾಗಿ ದೇವ್ರನ್ನ ಆರಾಧನೆ ಮಾಡುವಂಥದ್ದು, ದೇವಿ ಹತ್ರ ಮೊರೆ ಹೋಗುವಂಥದ್ದು, ನೀವು ನಂಬುವ ದೈವದ ಹತ್ರ ಹೋಗಿ ಕೇಳ್ಕೊಳ್ಳುವಂಥದ್ದು, ಈ ವ್ಯಕ್ತಿಯ ವಿಚಾರವಾಗಿ ತುಂಬ ಮಾನಸಿಕವಾಗಿ ಕೊರಗ್ತಾ ಇರುವಂಥದ್ದು. ಹಾಗಾಗಿ ಆ ವ್ಯಕ್ತಿಯ ಮನಸ್ಸಿನಲ್ಲೂ ಕೂಡ ನಿಮ್ಮ ನೆನಪು ಕಾಡೋದಕ್ಕೆ ಶುರು ಆಗ್ತಾ ಇದೆ, ನಿಮ್ಮ ಬಗ್ಗೆ ನೆನಪು ಆಗ್ತಾ ಇದೆ. ಅವ್ರು ಏನೇ ನಿಮ್ಮಿಂದ ದೂರ ಆಗಿ ಜಗಳ ಆಗಿ ಹೋಗಿರಬಹುದು, ನೀವೇನು ಮಾಡ್ತಾ ಇದ್ದೀರಲ್ಲ, ಇಲ್ಲಿಂದ ಅಫರ್ಮೇಷನ್ ಏನು ಕಳಿಸ್ತಾ ಇದ್ದೀರಲ್ಲ, ಭಗವಂತನ ದಯೆಯಿಂದನೂ ಕಳಿಸ್ತಾ ಇರ್ಬೋದು. ಕೆಲವರು ಬರೆಯುವಂಥದ್ದು ಮಾಡ್ತಾ ಇರಬಹುದು, ಕೆಲವರು ಪದೇ ಪದೇ ಆ ವ್ಯಕ್ತಿನ ಯೋಚನೆ ಮಾಡುವಂಥದ್ದು. ಏನಾಗುತ್ತೆ ಗೊತ್ತಾ, ನೀವು ಪದೇ ಆ ವ್ಯಕ್ತಿ ಬಗ್ಗೆ ತುಂಬಾ ಯೋಚನೆ ಮಾಡಿಬಿಟ್ಟಿರ್ತೀರಿ, ಆಯಿತಾ? ಯಾವುದೋ ಒಂದು ಸೆಲೆಬ್ರೇಷನಲ್ಲಿ ನೀವು ಬ್ಯುಸಿಯಾಗಿ ಹೋಗ್ಬಿಡ್ತೀರಿ. ಕಂಟಿನ್ಯೂಸ್ಲಿ ನೀವು ನೆನಪು ಮಾಡ್ಕೊಳ್ತಾ ಇದ್ದವರು ಒಂದು ದಿನ ನೆನಪು ಮಾಡ್ಕೊಳ್ಳಲ್ಲ, ಬಿಕಾಸ್ ಯಾವುದೋ ಕಸಿನ್ ಜೊತೆಗಿರುವಂಥದ್ದೋ, ಫ್ರೆಂಡ್ ಜೊತೆಗಿರುವಂಥದ್ದೋ, ಯಾವುದೋ ಒಂದು ಕೆಲಸದ ಒತ್ತಡದಲ್ಲೋ ಬ್ಯುಸಿ ಆಗಿಬಿಡ್ತೀರಿ. ಬಟ್ ಆದರೆ ನೀವು ಮಿಸ್ ಮಾಡ್ಕೊಂಡಿರುವಂತಹ ಎನರ್ಜಿ ಇರುತ್ತಲ್ಲ, ಅವ್ರಿಗೆ ಹೋಗುತ್ತೆ. ನೀವು ಆರಾಮಾಗಿದ್ದಾಗ ಮಾತ್ರ, ನಿಮ್ಮ ಮನಸ್ಸು, ನಿಮ್ಮ ಗಟ್ಸು, ನೀವು ಯಾವಾಗ ಫ್ರೀ ಆಗ್ತಿರಲ್ಲ, ಏನು ನೆನಪೇ ಆಗಲ್ಲ ನಿಮಗೆ.
ನೀವು ಫ್ರೆಂಡ್ಸ್ ಜೊತೆ ಇದ್ದಾಗ ಆರಾಮಾಗಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವ್ಯಕ್ತಿ ವಿಚಾರವಾಗಿ ಸಾಕಷ್ಟು ಟೆನ್ಷನ್ನ ಮಾಡ್ಕೊಂಡಿದ್ದೀರಿ, ಸಾಕಷ್ಟು ಗಾಬರಿಗಳನ್ನು ಮಾಡ್ಕೊಂಡಿದ್ದೀರಿ, ಸಾಕಷ್ಟು ನಿದ್ದೆಗೆಟ್ಟಿದ್ದೀರಿ. ಇಲ್ಲಿ ದೈವಿಕವಾಗಿಯೇ ನೀವು ಅವರನ್ನು ರೀಚ್ ಆಗಿರೋದಕ್ಕೆ ಸಾಧ್ಯ, ಇಲ್ದಿದ್ರೆ ಇಲ್ಲ. ದೈವಿಕವಾಗಿ ಒಂದು ದೇವಿಯ ಹತ್ರ ಅಥವಾ ದೈವದ ಹತ್ರ ನೀವು ಸಾಕಷ್ಟು ಪ್ರಾರ್ಥನೆ ಮಾಡ್ಕೊಂಡಿರೋದು, ಅಫರ್ಮೇಷನ್ನ ಕಳಿಸಿರುವಂಥದ್ದು, 11 ಅಫರ್ಮೇಷನ್ ಮಾಡ್ಕೊಂಡಿದ್ದಂಥದ್ದು. 11 ಅಫರ್ಮೇಷನ್ ಅಷ್ಟೊಂದು ಬೋರ ಅಂತ ಕೇಳಿದ್ರೆ ನಾನೇ ಉದಾಹರಣೆ, ಓಕೆನಾ? 11 ಆ ಟೈಮಿಂಗ್ಸಲ್ಲಿ ನಾವು ಏನಾದರೂ ಬೇಡ್ಕೊಂಡಿದ್ದು ಅಥವಾ ಆ ಟೈಮಿಂಗ್ಸ್ ನೋಡಿದ್ವಿ ಅಂದರೆ ಏನೋ ಹೊಸದೊಂದು ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿ, ಅಂಥ ಟೈಮಲ್ಲೆಲ್ಲ ನೀವೇನು ಬೇಡ್ಕೊಳ್ತೀರಲ್ಲ, ಆ 1 ನಿಮಿಷದಲ್ಲಿ ಅಷ್ಟು ಅದ್ಭುತ ಇದೆ. ಆ 1 ನಿಮಿಷದಲ್ಲಿ ಹೇಳ್ತೀವಲ್ಲ ನಾವು, ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಡ್ತಾರೆ ಅಂತೇಳಿ, ಆ ಸಮಯನೇ ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಡ್ತಾರೆ ಆ ಸಮಯನೇ. ಸೊ ಹಾಗಾಗಿ ಈ ವ್ಯಕ್ತಿನ ನೀವು ಹೆಂಗೆ ಕನೆಕ್ಟ್ ಆಗ್ತಾ ಇದ್ದೀರಿ, ಈ ವ್ಯಕ್ತಿ ಮನಸ್ಸೊಳಗಡೆ ಹೆಂಗೆ ಹೋಗ್ತಾ ಇದ್ದೀರಿ ಅಂತ ಹೇಳಿದ್ರೆ, ದೇವರ ಮೊರೆ ಹೋಗ್ತಾ ಇದ್ದೀರಿ, ರಿಚುವಲ್ಸ್ಗಳನ್ನ ಮಾಡಿಸಿದ್ದೀರಿ, ಅಫರ್ಮೇಷನ್ಸ್ಗಳನ್ನ ಮಾಡಿಸಿದ್ದೀರಿ, ಕೆಲವು ಕ್ರಿಸ್ಟಲ್ಸ್ಗಳನ್ನ ಹಾಕ್ಕೊಂಡು ಹೀಲ್ ಮಾಡ್ಕೊಂಡಿದ್ದೀರಿ, ಸಾಕಷ್ಟು ದೇವರ ಮೊರೆ ಹೋಗಿ ಪ್ರಾರ್ಥನೆಗಳನ್ನು ಹರಕೆಗಳನ್ನು ಸಲ್ಲಿಸುವಂಥದ್ದು. ಈ ರೀತಿಯಾಗಿರೋದ್ರಿಂದ ಈ ವ್ಯಕ್ತಿಗೆ ಮಲಗಿದಾಗ, ನಿದ್ದೆ ಹೋದಾಗ ಎಚ್ಚರಿಕೆ ಆಗುವಂಥದ್ದು, ತಕ್ಷಣ ನಿಮ್ಮ ಬಗ್ಗೆ ನೆನಪಾಗುವಂಥದ್ದು. ಅವ್ರು ಎಷ್ಟೇ ಬ್ಯುಸಿ ಇರಲಿ, ಅವ್ರು ಎಷ್ಟೇ ಯಾರದೇ ಜೊತೆ ಬ್ಯುಸಿ ಇರಲಿ, ಅದು ಏನೇ ಆಗಿರಲಿ, ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡೋದಕ್ಕೆ ಶುರು ಆಗ್ತಾ ಇದೆ. ದೈವಿಕವಾಗಿ ಮನಸ್ಥಿತಿನೂ ಸರಿ ಇಲ್ಲ ಅವ್ರದ್ದು. ಯಾವ ರೀತಿ ನಾನು ಏನು ಮಾಡಿಕೊಂಡೆ, ಏನು ಬಿಟ್ಟೆ, ಅವರ ಮನಸ್ಥಿತಿನೂ ಸರಿ ಇಲ್ಲ, ಅವ್ರಿಗೆ ನೆಮ್ಮದಿನೂ ಕೂಡ ಇಲ್ದಂತಾಗಿದೆ. ಇಲ್ಲಿ ನೀವೇನಾದರೂ ಮಾತನಾಡಿದಂಥ ಮಾತುಗಳಾಗಿರ್ಬೋದು, ಅಥವಾ ಆ ವ್ಯಕ್ತಿಗೆ ಮಾನಸಿಕವಾಗಿ ಕೆಲವೊಂದಷ್ಟು ವೈಯಕ್ತಿಕ ಕಾರಣಗಳಿಂದ ಅವ್ರು ನಿಮ್ಮಿಂದ ಯಾತಕ್ಕೆ ದೂರ ಆಗಿದ್ದಾರೆ, ಆ ವಿಚಾರದಿಂದನೂ ಕೂಡ ಆ ವ್ಯಕ್ತಿ ತುಂಬಾ ನೋವು ಪಡ್ತಾ ಇದ್ದಾರೆ. ಬಟ್ ಆದರೆ ಅವರಿಗೆ ನೆನಪೇ ಇಲ್ಲ ಅಂತ ಅಂದ್ಕೊಳ್ಳೋದು ನಿಮ್ಮ ಮೂರ್ಖತನ. ಸಾಕಷ್ಟು ನೆನಪು ಕಾಡ್ತಾ ಇದೆ ಈ ಮೂಮೆಂಟಲ್ಲಂತೂ, ಅವ್ರಿಗೆ ತುಂಬಾ ನೆನಪು ಕಾಡ್ತಾ ಇದೆ, ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ, ತುಂಬಾ ಮಾನಸಿಕವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸಿ ಹಿಯರ್, ಇಲ್ಲಿ ರೀಡಿಂಗ್ಸಲ್ಲಿ ಬೆಕ್ಕು ಕಾಣ್ತಾ ಇದೆ ಅಲ್ವಾ, ನಿಮಗೆ ಕಾಣ್ತಾ ಇದೆಯಾ ಅದು? ಇಲ್ಲಿ ರೀಡಿಂಗ್ಸಲ್ಲಿ ಬೆಕ್ಕು ಕಾಣ್ತಾ ಇದೆ. ಆ ಭಯನೂ ಕೂಡ ಜೊತೆಗಿಟ್ಕೊಂಡೇ ಮಲಗಿದ್ದಾರೆ ಅವರು, ಭಯ. ಬಟ್ ಆದರೆ ನಿಮ್ಮ ವಿಚಾರದಲ್ಲಿ, ನಿಮ್ಮ ವಿಚಾರವಾಗಿರಬಹುದು, ನಿಮ್ಮ ಪಾಸ್ಟಲ್ಲಾಗಿರಬಹುದು, ಅವರ ಲೆಕ್ಕದಲ್ಲಿ ನಿಮಗೆ ಒಂದು ಗೌರವಯುತವಾದ ಒಂದು ಸ್ಥಾನ ಇದೆ. ಇಲ್ಲಿ ಮನೆಯವರ ಒತ್ತಡ ಜಾಸ್ತಿ ಆಗಿದೆ, ಮನೆಯವರು ಅವ್ರನ್ನ ಅಡ್ಡಗಟ್ಟಿದ್ದಾರೆ, ದೈವಿಕ ರೂಪವಾಗಿ ಅವ್ರಿಗೆ ನೆನಪು ಆಗ್ತಾ ಇದೆ, ಅವ್ರ ಹತ್ರಕ್ಕೆ ನೀವು ರೀಚ್ ಆಗ್ತಾ ಇದ್ದೀರಿ, ಎಲ್ಲನೂ ಓಕೆ. ಬಟ್ ಆದರೆ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ, ಫ್ರೆಂಡ್ ಸರ್ಕಲ್, ಯಾವುದೋ ಒಂದು ವಿಚಾರ ತಡೆ ಹಿಡಿತಾ ಇದೆ. ನೀವು ಒಳ್ಳೆಯದು, ನಿನಗಿದು ಒಳ್ಳೆಯದಲ್ಲ, ನಿನಗಿದು ಒಳ್ಳೆಯದಾಗಬೇಕು, ನೀನು ಮಾಡ್ತಿರೋದು ತಪ್ಪಾಗ್ತಾ ಇದೆ, ನೀನು ಯಾಕೆ ಈ ರೀತಿ ಮಾಡ್ತಾ ಇದೆಯಾ, ಈ ರೀತಿ ಎಲ್ಲ ಆ ವ್ಯಕ್ತಿಯ ಮೈಂಡನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ, ಥರ್ಡ್ ಪಾರ್ಟಿ ಬಂದ್ಬಿಡ್ತು ಅಥವಾ ಇನ್ನೊಂದು ಮತ್ತೊಂದು ಇಲ್ಲ. ನಮ್ಮ ಮಗಳನ್ನೋ, ನಮ್ಮ ಮಗನೋ, ನನ್ನ ಫ್ಯಾಮಿಲಿನೋ ಸುರಕ್ಷೆ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಅವರನ್ನು ಒಂದಷ್ಟು ಒಳ್ಳೊಳ್ಳೆ ಮಾತುಗಳನ್ನು ಹೇಳುವಂಥದ್ದು, ಅವರನ್ನು ಡೈವರ್ಟ್ ಮಾಡುವಂಥದ್ದು, ಈ ರೀತಿ ಆ ವ್ಯಕ್ತಿಗಳು ಮಾಡೋದ್ರಿಂದ ಆ ವ್ಯಕ್ತಿಯ ಮೈಂಡ್ ಡೈವರ್ಟ್ ಆಗ್ತಿದೆ. ಅಗೇನ್ 6 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅವರಿಗೆ ಅವರ ತಪ್ಪಿನ ಅರಿವಾಗಿದೆ, ನಿಮಗೆ ಮಾಡಿರುವಂತಹ ಮೋಸದ ಅರಿವಾಗಿದೆ, ಎಲ್ಲನೂ ಇದೆ. ಇಲ್ಲಿ ಏನಾಗ್ತಾ ಇದೆ, ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಫ್ರೆಂಡ್ ಸರ್ಕಲಿಂದ ಆಗಿರಬಹುದು, ಕೆಲವೊಂದಷ್ಟು ವ್ಯಕ್ತಿಗಳಿಂದ ಆಗಿರಬಹುದು. ಎಕ್ಸ್ಕ್ಯೂಸ್ ಮೀ, ಕೆಲವೊಂದಷ್ಟು ವ್ಯಕ್ತಿಗಳಿಂದ ಆಗಿರಬಹುದು, ಅವರು ಮೈಂಡ್ನ ಡೈವರ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ನೆನಪು ಅವ್ರಿಗೆ ಆಗ್ತಾ ಇಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಇಲ್ಲಿ ಪಾಸಿಟಿವ್ ಕಾರ್ಡೇ ಇದೆ. ಇವ್ರಿಗೆ ಏನಾಗ್ತಿದೆ, ರಾತ್ರಿ ಹೊತ್ತು ಮಾತ್ರ ಒಂದು ರೀತಿ ಮನಸ್ಸಿಗೆ ಭಾರ ಆಗುವಂತಹ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಿ. ಏನೆಲ್ಲ ಆಗೋಗ್ಬಿಡ್ತು ನನ್ನ ಲೈಫಲ್ಲಿ ಅನ್ನುವ ಭಯ ಶುರುವಾಗ್ತಾ ಇದೆ. ಅಂದರೆ ನೀವು ಮಾಡ್ತಿರುವಂಥ ಅಫರ್ಮೇಷನ್ ಆಗಿರಬಹುದು, ನೀವು ಪದೇ ಪದೇ ಆ ವ್ಯಕ್ತಿನ ನೆನಪು ಮಾಡ್ಕೊಳ್ತಾ ಇರುವಂಥದ್ದಾಗಿರಬಹುದು, ಈ ರೀತಿ ಎಲ್ಲ. ಬಟ್ ಬೆಳಿಗ್ಗೆ ಆದ ಕೂಡಲೇ ಏನಾಗ್ತಾ ಇದೆ, ಅವ್ರಿಗೆ ಅವರ ಫ್ಯಾಮಿಲಿ ಪರ್ಸನ್, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಜ್ಜಿ, ಯಾರ್ಯಾರಿದ್ದಾರೆ, ಗಂಡ ಹೆಂಡತಿ, ಹೆಂಡತಿ ಗಂಡ,
ಅವರೆಲ್ಲ ಒಂದಷ್ಟು ಡೈವರ್ಟ್ ಮಾಡಿ ನೀನು ಮಾಡ್ತಿರೋ ತಪ್ಪಿದೆ, ನೀನು ಒಳ್ಳೆ ದಾರಿಗೆ ಹೋಗು ಅನ್ನುವ ರೀತಿಯಲ್ಲಿ ಅವ್ರಿಗೆ ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವ್ರೇನು ಮಾಡ್ತಿದ್ದಾರೆ, ಅವರು ಫ್ರೆಂಡ್ ಸರ್ಕಲ್ ಒಟ್ಟಿಗೆ ಸೇರುವಂಥದ್ದು, ಅವ್ರ ಫ್ರೆಂಡ್ಸ್ ಜೊತೆಗೆ ಓಡಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳೋದು. ಬಟ್ ಆದರೆ ಅವರ ಮನಸ್ಸಿನಲ್ಲಿ ನೀವು ಏನೇ ಆದರೂ ಕೂಡ ಇದ್ದೀರಿ. ಅವ್ರ ಮನಸ್ಸಲ್ಲಿ ಆ ನೆನಪುಗಳು ಯಾರ ಜೊತೆ ಎಷ್ಟೇ ಓಡಾಡಿದ್ರು ಏನೇ ಮಾಡಿದ್ರು ಆ ನೆನಪು ಮಾಸ್ತಾ ಇಲ್ಲ ಆ ವ್ಯಕ್ತಿಗೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನ್ಸ್ ಇದೆ ನಿಮ್ಮ ಬಗ್ಗೆ. ನಿಮ್ಗೆ ಇಗ್ನೋರ್ ಮಾಡಿರ್ಬೋದು, ನಿಮ್ಮಿಂದ ದೂರ ಆಗಿರಬಹುದು, ನಿಮ್ಗೆ ಅವರು ಮಾನಸಿಕವಾಗಿ ನೋವು ಕೊಟ್ಟಿರಬಹುದು, ಏನೇ ಇರಬಹುದು. ಒಂದಷ್ಟು ಎಮೋಷನ್ಸ್ ನಿಮ್ಮ ಮೇಲೆ ಇದೆ. ನನಗೆ ಕೇರ್ ಮಾಡಿದ್ದಾಗಿರಬಹುದು, ನನ್ನ ಬಗ್ಗೆ ತುಂಬ ಕಾಳಜಿ ತೋರಿಸಿದ್ದಾಗಿರಬಹುದು, ನನ್ನ ಲೈಫಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾಗಿರಬಹುದು, ಏನೆಲ್ಲ ನೀವು ಅವ್ರಿಗೆ ಒಳ್ಳೇದು ಮಾಡಿದ್ರಲ್ಲ ಅದ್ರ ಬಗ್ಗೆ ಎಲ್ಲ ಅವ್ರು ಒಂಟಿ ಇದ್ದಾಗ ಕೊರಗುವಂಥದ್ದು, ಅಳುವಂಥದ್ದು, ಈ ರೀತಿ ಎಲ್ಲ ಇದೆ. ಅವರು ಮನುಷ್ಯರಲ್ವಾ ಅವರು. ನೀವು ಅಂದ್ಕೊಳ್ಬೋದು ಸಡನ್ನಾಗಿ ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ, ನನ್ನ ದೂರ ಹೋಗ್ಬಿಟ್ರು, ನಾನು ಮಾತಾಡಿಸ್ತಾ ಇಲ್ಲ, ಅದು ಇದು ಅಂತ. ಯಾವಾಗ ಒಬ್ಬ ಮನುಷ್ಯನಿಗೆ ಬೇಡ ಅನ್ಸೋದಕ್ಕೆ ಶುರು ಆಗತ್ತೆ ಅಂತ ಹೇಳಿದ್ರೆ, ನೀವು ಪದೇ 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 ಅವರಿಗೆ ಪ್ರೆಸೆನ್ಸ್ ಮಾಡ್ತಿರೋದು, ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಸಿಕ್ಕಲ್ಲಿ ಅವ್ರನ್ನ ಹಿಡಿಯೋದಕ್ಕೆ ಹೋಗೋದು. ಅವ್ರು ದೂರ ಹೋದಷ್ಟು ನೀವು ಅವ್ರನ್ನ ಬಲವಂತವಾಗಿ ಅವರನ್ನು ಕನೆಕ್ಟ್ ಮಾಡೋಕ್ಕೆ ಹೋದಾಗ ನಿಮ್ಗೊಂದು ಇನ್ಸೆಕ್ಯೂರ್ಡ್ ಫೀಲ್ ಇರುತ್ತೆ. ಎಲ್ಲಿ ಅಯ್ಯೋ ಈಗ ನಾನು ಕಾಂಟ್ಯಾಕ್ಟ್ ಆಗಲಿಲ್ಲ ಅಂದರೆ ಎಲ್ಲಿ ನನ್ನಿಂದ ಇನ್ನೂ ದೂರ ಹೋಗ್ಬಿಡ್ತಾರೋ, ಅಯ್ಯೋ ನಾನು ಕಾಂಟ್ಯಾಕ್ಟ್ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೆಷ್ಟು ದೂರ ಹೋಗ್ಬಿಡ್ತಾರೋ ಅನ್ನೋದಕ್ಕೋಸ್ಕರ ಅವ್ರನ್ನ ಮತ್ತೆ 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 ಹತ್ತಿರ ಹೋಗಿ ಇನ್ನೂ ದೂರನೇ ಹೋಗ್ತಾ ಇದ್ದೀರಿ. ನಿಮ್ಮಿಂದ ಅವ್ರು ತಪ್ಪಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಒಂದಷ್ಟು ನೀವು ತಾಳ್ಮೆಯಿಂದ ಸೈಲೆಂಟ್ ಆಗಿರಿ. ನೀವು ಮಾಡಿರುವಂತಹ ಪೂಜೆ ಪುನಸ್ಕಾರಗಳಾಗಿರಬಹುದು, ಅಫರ್ಮೇಷನ್ಸ್ಗಳಾಗಿರಬಹುದು, ಏನೇ ರಿಚುವಲ್ಸ್ಗಳನ್ನ ನೀವು ಮಾಡಿರೋದಾಗಿರ್ಬೋದು, ಕ್ಯಾಂಡಲ್ ಸ್ಪೆಲ್ಸ್ ಮಾಡಿಸಿರೋವಂಥದ್ದಾಗಿರಬಹುದು, ಪ್ರತಿ ಬಾರಿ ಆ ವ್ಯಕ್ತಿ ಬಗ್ಗೆ ನೆನೆಸ್ಕೊಂಡು ಹತ್ತಿದ್ದಂಥದ್ದಾಗಿರಬಹುದು, ಅದೆಲ್ಲ ಆ ವ್ಯಕ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ರಾತ್ರಿ ಹೊತ್ತಲ್ಲಿ ಆ ವ್ಯಕ್ತಿಗೆ ಬಹಳಷ್ಟು ನೆನಪಾಗ್ತೀರಿ. ಬಹಳಷ್ಟು ಆ ವ್ಯಕ್ತಿ ಮಾಡಿರುವಂತಹ ನಿಮಗೆ ನೋವು ಕೊಟ್ಟಂತಹ ನೆನಪುಗಳು ಆ ವ್ಯಕ್ತಿಗೆ ಬಹಳಷ್ಟು ಕಾಡೋದಕ್ಕೆ ಶುರು ಆಗ್ತಾ ಇದೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಈ ಕಾರ್ಡ್ಸ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ನೋಡೋಣ. ನೀವು ನೆನಪು ಮಾಡಿಕೊಂಡಂತೆ ಆ ವ್ಯಕ್ತಿಯ ಭಾವನೆಗಳು ಅದೇ ರೀತಿ ಇದೆಯಾ? ಆ ವ್ಯಕ್ತಿಯೂ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. 10 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಆಬ್ವಿಯಸ್ಲಿ ಇಲ್ಲಿ ಆ ವ್ಯಕ್ತಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸಾಕಷ್ಟು ಅವಕಾಶಗಳು ಹಾಗೆ ಆಪರ್ಚುನಿಟೀಸ್ಗಳು ಇತ್ತೀಚೆಗೆ ಅವರೇ ಬದಲಾಗುವಂತಹ ವಿಚಾರಗಳು ಅವ್ರ ಲೈಫಲ್ಲಿ ನಡೀತಾ ಇದೆ. ಕೆಲವೊಂದಷ್ಟು ಫ್ಯಾಮಿಲಿಗೆ ಕಟ್ಟಿ ಬಿದ್ದಿದ್ದದ್ದಾಗಿರಬಹುದು, ಅಥವಾ ಅವರ ಕಮಿಟ್ಮೆಂಟ್ ವಿಚಾರಗಳಿಗೆ ನಿಮ್ಮಿಂದ ದೂರ ಆಗಿದ್ದಾರೆ. ನಿಮ್ಮನ್ನೇ ನೆನ್ಪು ಮಾಡ್ಕೊಳ್ತಾ ಇರ್ತಾರೆ ಅಂತ ನಾನು ನೋಡೋದಕ್ಕೆ ಹೋದರೆ ಅವ್ರಿಗೆ ಕಮಿಟ್ಮೆಂಟು ಅಷ್ಟೇ ಇದೆ. ಸಾಕಷ್ಟು ಅವರ ವೈಯಕ್ತಿಕ ಕಮಿಟ್ಮೆಂಟ್ ಇದೆ, ಫಿನಾನ್ಷಿಯಲಿ ಕಮಿಟ್ಮೆಂಟ್ಸ್ ಇದೆ, ಮುಂದೇನು ಮಾಡಬೇಕು ಅನ್ನುವಂಥದ್ದಿದೆ. ತುಂಬಾ ನೋವಿನಲ್ಲಿದ್ದಾರೆ. ಹಣದ ವಿಚಾರವಾಗಿ ಸಾಕಷ್ಟು ನೋವಿನಲ್ಲಿದ್ದಾರೆ ಆ ವ್ಯಕ್ತಿ. ಇಲ್ಲಿ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅವ್ರಿಗನ್ಸುತ್ತೆ ಬಹುಶಃ ಏನಾದರೂ ಇದರಲ್ಲಿ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಎಷ್ಟೋ ಬಾರಿ ಅನಿಸ್ಬಿಡುತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿಬಿಡ್ಲಾ, ನಾನು ಚೆನ್ನಾಗಿ ಮಾತಾಡಲ್ಲ. ಎಷ್ಟು ಸಲ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡೋಕ್ಕೆ, ಹೌದು ಅವ್ರು ಏನೋ ಪಾಸ್ಟಲ್ಲಿ ಏನೇನೋ ಮಾಡಿದ್ದಾರೆ, ತಪ್ಪುಗಳನ್ನ ಮಾಡಿದ್ದಾರೆ, ಏನೇ ಮಾಡಿದ್ದಾರೆ, ಚೆನ್ನಾಗಿ ಮಾತಾಡಿಸ್ಬಿಡ್ಲಾ, ಚೆನ್ನಾಗಿದ್ದು ಬಿಡ್ಲಾ, ನಾನು ಒಂದು ಕಾಲ್ ಮಾಡಲಾ, ನಾನೊಂದು ಮೆಸೇಜ್ ಮಾಡಲಾ, ಇವಾಗ ಏನಾದರೂ ಸರಿ ಹೋಗ್ಬೋದಾ, ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತಾ? ನಿಮ್ಮನ್ನು ಯಾವುದೋ ಒಂದು ಪ್ರೊಫೈಲಲ್ಲಿ ನೋಡಿದಾಗ್ಲೋ ಅಥವಾ ಯಾವುದೋ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನೋಡಿದಾಗ್ಲೋ, ನಿಮ್ಮನ್ನು ಅಚಾನಕ್ಕಾಗಿ ನೋಡಿದಾಗ್ಲೋ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಬರ್ತಾ ಇದ್ದ ಹಾಗೇನೆ ಇಲ್ಲಿ 2 ಆಫ್ ಸ್ವಾರ್ಡ್ಸ್ ಬಂದಿದೆ. ನಿಮ್ಮ ಮಾತುಗಳು ಭಾರಿ ಕಠೋರವಾಗಿರುತ್ತೆ. ಹೌದು, ಆ ವ್ಯಕ್ತಿಯಿಂದ ನೀವು ಮೋಸನ ಅನುಭವಿಸಿದಿರಿ, ಆ ವ್ಯಕ್ತಿ ನಿಮಗೆ ಮೋಸ ಮಾಡಿದ್ದಾರೆ. ಬಟ್ ಆದರೆ ಆ ವ್ಯಕ್ತಿ ಯಾವುದೋ ಒಂದು ಸಮಾಧಾನಕ್ಕೋಸ್ಕರ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಹೋದರೂ ಕೂಡ ನಿಮ್ಮ ಮಾತುಗಳು, ಹೌದು ಇಲ್ಲಿ ನಿಮಗೆ ನೀವು ಮಾತಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಏನಾಗ್ತಾ ಇದೆ ಇಲ್ಲಿ ಅಂತ ಹೇಳಿದ್ರೆ, ಒಂದಷ್ಟು ಆ ಮಾತು ಆಡ್ತಾ ಇದ್ದೀರಿ, ಅವ್ರ ಪಾಸ್ಟಲ್ಲಿ ಮಾಡಿರುವಂತಹ ತಪ್ಪಿನ ಅರಿವನ್ನ ತಿದ್ದುವ ಪ್ರಯತ್ನ ಮಾಡ್ತಾ ಇಲ್ಲ. ನೀನು ಆ ರೀತಿ ಮಾಡಿದೆ, ನೀನು ಈ ರೀತಿ ಮಾಡಿದೆ, ನನ್ನನ್ನು ಫೋನ್ ಇಗ್ನೋರ್ ಮಾಡಿದೆ, ನೀನು ಅವ್ರ ಜೊತೆ ಹೋದೆ, ನೀನು ಇವ್ರ ಜೊತೆ ಮಾತಾಡಿದೆ, ಇದೇ ಪಾಸ್ಟಿನ ವಿಚಾರ ಎತ್ಕೊಂಡು ಆ ವ್ಯಕ್ತಿಯ ಮನಸ್ಸಿನಲ್ಲಿ
ಛೇ ನಾನು ಎಂಥ ತಪ್ಪು ಮಾಡಿಬಿಟ್ಟೆ, ಇನ್ನು ನನಗೆ ಮುಖಾನೇ ಇಲ್ಲ ಇವ್ರ ಹತ್ರ ಮಾತಾಡೋದಕ್ಕೆ, ಇವನ ಹತ್ರ ಮಾತಾಡೋದಕ್ಕೆ, ಇವಳ ಹತ್ರ ಮಾತಾಡೋದಕ್ಕೆ ನನಗಿನ್ನು ಮುಖಾನೇ ಇಲ್ಲ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿಗೆ ಕನ್ಫ್ಯೂಷನ್ ಸ್ಟೇಟಿಗೆ ತರ್ತಾ ಇದ್ದೀರಿ. ಬಿಕಾಸ್ ನಿಮ್ಮ ಮನಸ್ಥಿತಿ ಸರಿ ಇಲ್ಲ. ಆ ವ್ಯಕ್ತಿ ಇಗ್ನೋರ್ ಮಾಡಿರ್ಬೋದು, ಆ ವ್ಯಕ್ತಿ ಫ್ಯಾಮಿಲಿ ಕಡೆಯಿಂದ ದೂರ ಆಗಿರಬಹುದು, ಏನೇ ಇರಬಹುದು. ಆ ವ್ಯಕ್ತಿ ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ದಲೇ ಅವರ ಫ್ಯಾಮಿಲಿಗೋ ಅಥವಾ ಅವರ ಬಿಸ್ನೆಸ್ ವಿಚಾರಕ್ಕೋ ಅವರ ವೈಯಕ್ತಿಕ ಕಾರಣಕ್ಕೋ ಅವರು ಒಂದಷ್ಟು ಇಂಪಾರ್ಟೆನ್ಸ್ ಕೊಟ್ಟಾಗ ನಿಮ್ಗೇನಾಗಿದೆ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಮಾತಾಡಿದ್ರೆ ಸಾಕು ಅನ್ನುವ ಭಾವನೆನೂ ನಿಮ್ಮಲ್ಲೇ ಇದೆ. ಬಟ್ ಆದರೆ ಅವರು ಮಾತಾಡೋಕ್ಕೆ ಬರ್ತಾ ಇದ್ದ ಹಾಗೆ ಟ್ರಿಗರ್ ಜಾಸ್ತಿ ಮಾಡ್ತಾ ಇದ್ದೀರಿ. ಮನಸ್ಸೇ ಹಿಡಿತವಾಗಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಯಾಕೆಂದರೆ 2 ಆಫ್ ಸ್ವಾರ್ಡ್ಸ್ ಬಂದಿದೆ, ಮನಸ್ಸೇ ಚಂಚಲ. ದಯವಿಟ್ಟು ಈ ರೀಡಿಂಗ್ನ ಯಾರು ನೋಡ್ತಾ ಇದ್ದೀರಿ ಅತಿ ಹೆಚ್ಚಾಗಿ ನಿದ್ದೆ ಮಾಡಿ ಪ್ಲೀಸ್. ನಿದ್ದೆ ಮಾಡಲಿಲ್ಲ ಅಂದರೆ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ನನ್ನ ಫ್ಯಾಮಿಲಿ ಈಗ ನನ್ನ ರೀಡಿಂಗ್ ಇದೇ ರೀತಿ ಮಾಡಬೇಕಾಗತ್ತೆ. ಯಾಕೆ ಗೊತ್ತಾ, ನನಗಿಲ್ಲಿ ಒಂದು ನ್ಯೂಮರಾಲಜಿ ಲೆಕ್ಕಕ್ಕೆ ನಾನು ರೀಡಿಂಗ್ಸ್ನ ತೊಗೊಂಡಿರ್ತೀನಿ, ಇನ್ನೊಂದು ಅಸ್ಟ್ರಾಲಜಿ ಲೆಕ್ಕಕ್ಕೆ ತೊಗೊಂಡಿರ್ತೀನಿ, ಇನ್ನೊಂದು ಟ್ಯಾರೋ ರೀಡಿಂಗ್ ನಾನು ಹೇಳಲೇಬೇಕಾಗತ್ತೆ. ಈ ಭಾವಚಿತ್ರಗಳನ್ನು ನೋಡ್ತಾ ಮನಸ್ಸಿಗೆ ನೆಮ್ಮದಿನೇ ಇಲ್ಲದೆ ಇರುವ ರೀತಿಯಲ್ಲಿ ಮಾಡಿದ್ದೀರಿ. ಇಲ್ಲಿ ನೋಡಿ, ನೈಟ್ ಆಫ್ ವಾಂಡ್ಸ್ ಕೆಲಸದ ವಿಚಾರವಾಗಿಯೂ ಕೂಡ ಯಾವ ರೀತಿ ಇರ್ತೀರಿ ಅಂತ ಹೇಳಿದ್ರೆ, ಇದೇ ಗೊಂದಲಗಳನ್ನು ಕೆಲಸದ ವಿಚಾರಕ್ಕೆ ಹಾಕುವಂಥದ್ದು. ಒಂದು ದಿನ ತುಂಬ ಆ್ಯಕ್ಟಿವ್ ಆಗಿ ಇದ್ಬಿಡೋದು, ಇಲ್ಲಪ್ಪ ಹಾಗೆ ಹಿಂಗೆ ಅಂತ ಹೇಳಿ, ಮತ್ತೊಂದು ದಿನ ಮತ್ತೆ ನಿಮ್ಮ ಮನಸ್ಸೇ ಸರಿ ಇಲ್ಲದೆ ಇರುವಂಥದ್ದು. ಈ ರೀತಿಯಲ್ಲಿ ಯಾಕಾಗತ್ತೆ ಗೊತ್ತಾ, ನೀವು ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ, ಪೌಷ್ಟಿಕ ಆಹಾರಗಳನ್ನು ತಗೊಳ್ಳದೇ ಇದ್ದಾಗ, ನೆಗೆಟಿವ್ ಎನರ್ಜಿ ಇತ್ತು ಅಂದರೆ ನಾನು ಹೇಳ್ಬಿಡ್ತಿದ್ದೆ, ಯಾವುದೋ ಕೆಟ್ಟ ಕಣ್ಣು ಬಂದಿದೆ ರೀ, ಯಾವುದೋ ಒಂದು ಇದಾಗಿದೆ. ಆ ವ್ಯಕ್ತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕೆ ಆಸೆ, ಬಟ್ ಆದರೆ ಆ ವ್ಯಕ್ತಿ ಮಾಡಿರುವಂತಹ ಮೋಸದಿಂದ ಆಗಿರಬಹುದು, ಅಥವಾ ಆ ವ್ಯಕ್ತಿಯ ಯಾವಾಗ್ಲೂ ಲೂ ಪಾಯಿಂಟ್ಸ್ಗಳನ್ನ ನೀವು ಹೇಳಿ 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 ಆ ವ್ಯಕ್ತಿಗೆ ನಿಮ್ಮ ಹತ್ರ ಬರುವ ಒಂದು ಹೆಜ್ಜೆ ಕೂಡ ಇಡುವಂತಹ ಆಸೆ ಇಲ್ಲದೆ ಇರುವ ರೀತಿ ನೀವು ಮಾಡ್ತಾ ಇದ್ದೀರಿ. 10 ಆಫ್ ಕಪ್ಸ್ ಬಂದಿದೆ. ಸಂಬಂಧಗಳಲ್ಲಿ ಎಷ್ಟೆಷ್ಟೆಲ್ಲ ನೋವಾಗಬೇಕಾಗಿತ್ತು, ಯಾವ್ಯಾವ ರೀತಿಯೆಲ್ಲ ನೀವು ನೋವು ಪಡಬೇಕಾಗಿತ್ತು, ಎಲ್ಲ ರೀತಿಯ ನೋವುಗಳನ್ನು ನೀವು ಪಟ್ಟಾಗಿದೆ. ಎಲ್ಲ ರೀತಿ ಕಂಪ್ಲೀಟ್ ಆಗಿದೆ. ಅವ್ರು ನಿಮ್ಮನ್ನು ಎಷ್ಟು ಹರ್ಟ್ ಮಾಡಬೇಕಾಗಿತ್ತೋ ಅಥವಾ ನೀವು ಅವರನ್ನು ಎಷ್ಟು ಹರ್ಟ್ ಮಾಡಬೇಕಾಗಿತ್ತೋ, ಯಾವ್ಯಾವ ಸಮಸ್ಯೆಗಳು ಬರಬೇಕಾಗಿತ್ತೋ ನಿಮ್ಮ ಸಂಸಾರದಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಎಲ್ಲ ರೀತಿಯಲ್ಲೂ ಬಂದಾಗಿದೆ. ಇನ್ನು ಯಾವ ರೀತಿಯೂ ಉಳಿದಿಲ್ಲ ಇಲ್ಲಿ. ಸೊ ಈ ವ್ಯಕ್ತಿಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಆಸೆ ಕೂಡ ಇದೆ. ನಿಮ್ಮ ಬಗ್ಗೆ ನೀವು ಎಷ್ಟು ನೆನಪು ಮಾಡ್ಕೊಳ್ತಾ ಇದ್ದೀರಲ್ಲ, ನೀವು ಎಷ್ಟು ನಿಮ್ಮ ಮಿಸ್ಟೇಕ್ಸ್ಗಳನ್ನ ತಿದ್ದುಕೊಂಡಿದ್ದೀರೋ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ, ಹಾಗೆ ಈ ವ್ಯಕ್ತಿನೂ ಕೂಡ ಒಂದಷ್ಟು ಅವರ ಮಿಸ್ಟೇಕ್ಸ್ಗಳನ್ನ ತಿದ್ದುಕೊಂಡಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಆ್ಯಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಎಲ್ಲನೂ ಅವರು ಮುಂಚೆ ತುಂಬಾ ಮಾತಾಡ್ತಾಯಿದ್ರು, ತುಂಬಾ ಕೂಗಾಡ್ತಾಯಿದ್ರು, ತುಂಬಾ ನೀವು ಫೋನ್ ಮಾಡದೇ ಇದ್ರೂ ಕೂಡ ನಿಮ್ಮ ಮೇಲೆ ಬಿದ್ದು ಮಾತಾಡುವಂಥದ್ದು, ನಿಮಗೆ ತುಂಬ ಸಮಯ ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ಅವ್ರು ಮಾಡಿರುವಂತಹ ಮಿಸ್ಟೇಕ್ಸ್ಗಳನ್ನ ಇಲ್ಲ ನಾನು ಆ ಥರ ಮಾಡಲ್ಲ, ಹಾಗೆ ಹೀಗೆ ಬೆನ್ನ ಹಿಂದೆ ಬಂದು 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 ನಿಮ್ಮ ಹಿಂದೆ ಆವರಿಸ್ಕೊಳ್ತಾ ಇದ್ರು. ಬಟ್ ಆದರೆ ಈಗ ಒಂದಷ್ಟು ಸೈಲೆಂಟ್ ಆಗಿದ್ದಾರೆ. ಹೌದು, ನನ್ನಿಂದ ಆಗಿರೋ ತಪ್ಪಿದೆ, ಅವರಿಂದನೂ ಕೆಲವೊಂದಷ್ಟು ತಪ್ಪಾಗಿದೆ, ಇನ್ನು ನಾನು ಮಾತಾಡ್ತಾ ಹೋದರೆ ತುಂಬ ದೊಡ್ಡದಾಗತ್ತೆ ಅನ್ನುವ ಲೆಕ್ಕಕ್ಕೆ ಅವರೇ ಸ್ಟಾಪ್ ಆಗಿದ್ದಾರೆ, ಅವರೇ ಸಮಾಧಾನ ಆಗಿದ್ದಾರೆ. ಬಟ್ ಆದರೆ ಹೊಸ ಯೋಚನೆ ಒಂದು ಬರುತ್ತೆ, ಅವರು ಹೊಸ ರೀತಿಯಲ್ಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನುವ ರೀತಿಯಲ್ಲಿದ್ದಾರೆ. ಅವರ ಲೈಫಲ್ಲಿ ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಜೊತೆ ಕಾಂಟ್ಯಾಕ್ಟಾಗಿ ಇರಬೇಕು ಅನ್ನುವ ಆಸೆ ಇದೆ. ಬಟ್ ಆದರೆ ಅವರ ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ನೀವು ತುಂಬ ಡ್ರ್ಯಾಗ್ ಮಾಡೋದ್ರಿಂದ ಅವರಿಗೆ ಬರೋದಕ್ಕಾಗೋದಿಲ್ಲ. ಕೆಲವೊಂದು ಸಲ ಅವ್ರು ಮಾಡಿರುವ ಮಿಸ್ಟೇಕ್ಸ್ಗಳೇ ಅವ್ರಿಗೆ ಒಂಥರ ಶೇಮ್ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಏಕೆಂದರೆ ಅವ್ರು ಹೇಳಿರುವ ಸುಳ್ಳುಗಳಾಗಿರಬಹುದು, ಅವರು ಕಟ್ಟಿದಂಥ ಕತೆಗಳಾಗಿರಬಹುದು, ಇದೆಲ್ಲನೂ ಕೂಡ ನಿಮಗೆ ಗೊತ್ತಾಗಿರೋದ್ರಿಂದ ಅವ್ರಿಗೆ ಮುಖ ತೋರಿಸೋದಕ್ಕೆ ಒಂದಷ್ಟು ನಾಚಿಕೆ ಆದಂಗೆ ಆಗುತ್ತೆ. ಸೊ ಆ ಟೈಮಲ್ಲಿ ನೀವೇನಾಗಿರಬೇಕು, ಏನು ಮಾಡಬೇಕು, ಆ ವ್ಯಕ್ತಿಗೆ ಅವ್ರ ಬಗ್ಗೆನೇ ಕೇಳಬೇಕು. ನಿಮ್ದು ಈ ರೀತಿ ಆಯ್ತಾ ಕೆಲಸ, ನೀವಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಏಕೆಂದರೆ ನಾವು ಅವ್ರನ್ನ ಹೀಲ್ ಮಾಡಬೇಕಲ್ಲ. ಇಲ್ಲ ಅಂತ ಹೇಳಿದ್ರೆ, ನೋಡು ನನ್ನ ಬಗ್ಗೆ ಇನ್ನೂ ಕೂಡ ಈಕೆಗೆ ಇವನಿಗೆ ಆ ಕೆಟ್ಟ ಅಭಿಪ್ರಾಯನೇ ಇದೆ, ಇನ್ನೂ ಕೂಡ ಅದೇ ಡ್ರ್ಯಾಗ್ ಇದೆ, ನೀವು ಮುಖ ಮುಷ್ಣಿ ತಿರುಗಿಸೋದು ನೋಡಿದ್ರೆ ಆ ವ್ಯಕ್ತಿಗೆ ಅರ್ಥ ಆಗಿಬಿಡುತ್ತೆ. ಸೊ ಹಾಗಾಗಿ ಅವ್ರನ್ನ ಹೀಲ್ ಮಾಡಬೇಕು, ಮುಂಚಿನ ರೀತಿಯ ಸಂಬಂಧನ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರ ವಿಚಾರವಾಗಿ ನೀವು ಕೇಳ್ತಾ ಹೋಗಬೇಕು, ಅವರಿಗೆ ಸಮಾಧಾನ ಪಡಿಸ್ಬೇಕು. ಈ ರೀತಿ ಅಂತ ಫ್ಯೂಚರ್ ಲೈಫ್ ಬಗ್ಗೆ ಡಿಸ್ಕಷನ್ ಮಾಡುವಂಥದ್ದು. ಹೌದು, ನಿಮ್ಮಿಬ್ಬರು ನಡುವೆ ಬ್ರೇಕಪ್ ಆಗಿಬಿಟ್ಟಿದೆ, ಬರೀ ಫ್ರೆಂಡ್ಶಿಪ್ಪಲ್ಲಿರೋಣ ಹಾಗೆ ಹೀಗೆ ಅಂತ ಹೇಳಿ ಮನಸ್ಸು ನೋವು ಮಾಡ್ತಾರೆ ಅಂತ ಹೇಳಿದ್ರು
ಕೂಡ ನೀವು ಅವ್ರ ಬಗ್ಗೆನೇ ಕೇಳ್ತಾ ಇನ್ನೂ ಕೂಡ ಅವರಿಗೆ ಸಮಾಧಾನ ಆಗಬೇಕು. ಹೌದಾ, ಫ್ರೆಂಡ್ಶಿಪ್ಪಲ್ಲಿರೋಣ, ಓಕೆ ಆಯಿತು ಅಂತ ಹೇಳಿ. ಆಗ ಏನಾಗುತ್ತೆ, ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಏನಾಗುತ್ತೆ, ಆ ವ್ಯಕ್ತಿಯ ಮನಸ್ಸು ಒಂದಷ್ಟು ಚಂಚಲ ರೀತಿ ಆದ್ರೂ ಕೂಡ ಒಂದಷ್ಟು ಸರಿಯಾದ ದಾರಿ, ಸರಿಯಾದ ನಿರ್ಧಾರನ ಅವರ ಮನಸ್ಸೇ ಅವರಿಗೆ ಹೇಳೋದಕ್ಕೆ ಶುರು ಆಗುತ್ತೆ. ವಾಂಡ್ಸ್ ಬಂದಿರೋದ್ರಿಂದ ಅವ್ರ ಗಟ್ಸೆ, ಇಲ್ಲ ಈಕೆ ಬದಲಾಗಿದ್ದಾಳೆ, ಇದರಲ್ಲಿ ನಾನು ಏನೋ ಒಂದು ಬದಲಾವಣೆ ತಗೊಳ್ಬೇಕು, ಅಥವಾ ಇವ್ರನ್ನ ಇನ್ನಷ್ಟು ನೀವು ಅಟ್ರಾಕ್ಟ್ ಮಾಡುವ ರೀತಿ ಆ ವ್ಯಕ್ತಿಗೆ ಆಗುತ್ತೆ. ಹಾಗೆ ಆ ವ್ಯಕ್ತಿ ನೀವೆಷ್ಟು ಒಂದು ಲಿಮಿಟಲ್ಲಿ ನೀವು ಎಷ್ಟಿರ್ತೀರೋ ನೀವಿನ್ನೂ ಕೂಡ ಆ ವ್ಯಕ್ತಿನ ಆವರಿಸ್ಕೊಳ್ತಾ ಹೋಗ್ತೀರಿ, ಇನ್ನೂ ಕೂಡ ನಿಮ್ಮ ಹತ್ರ ಮಾತಾಡಬೇಕು ಅನ್ನುವ ಆಸೆ ಆ ವ್ಯಕ್ತಿಗೆ ಆಗತ್ತೆ. ಸೊ ಇಲ್ಲಿ ಎಂಟೈರ್ ಕಾರ್ಡ್ ನಾನು ನೋಡೋದಾದರೆ ಇಲ್ಲಿ ನೀವೇನು ಮಾಡ್ತಿದ್ದೀರಿ, ನೀವು ಒಂದಷ್ಟು ದೂರ್ತಾ ಇರೋದ್ರಿಂದ ಆ ವ್ಯಕ್ತಿಗೆ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಮನಸ್ಸಾಗ್ತಾ ಇಲ್ಲ. ಸೊ ಹಾಗಾಗಿ ನೀವು ಒಂದಷ್ಟು ಆ ವ್ಯಕ್ತಿಯ ವಿಚಾರವಾಗಿ ಒಳ್ಳೆಯದನ್ನೇ ಮಾತಾಡಬೇಕಾಗತ್ತೆ. ಆ ವ್ಯಕ್ತಿ ಅಪರೂಪಕ್ಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗಲೂ ಕೂಡ ಅವ್ರ ಬಗ್ಗೆನೇ ಕೇಳಬೇಕಾಗತ್ತೆ. ನೀವು ಯಾವಾಗಲೂ ಪಾಸ್ಟ್ ಬಗ್ಗೆ ಮಾತಾಡೋದ್ರ ಬದಲು ಪ್ರೆಸೆಂಟ್ ಬಗ್ಗೆ, ಫ್ಯೂಚರ್ ಬಗ್ಗೆ ಅಥವಾ ಒಳ್ಳೆ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋದರೆ ಒಳ್ಳೆಯದು. ಅವರೇನಾದರೂ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವ ಆಸೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಹೌದು, ನೀವೇನಾದ್ರು ಪ್ರಶ್ನೆ ಕೇಳ್ತಾ ಇದ್ರೆ ಹೌದು, ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡುವ ಆಸೆಯಲ್ಲಿದ್ದಾರೆ, ಬಟ್ ಆದರೆ ಅವ್ರು ಕಾಂಟ್ಯಾಕ್ಟ್ ಮಾಡಿದಾಗ ಯಾವುದೇ ರೀತಿಯ ಪಾಸ್ಟ್ ವಿಚಾರ ಬೇಡ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.